ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಡಮ್, ನೀವು ಹಿಂದೆ ಹೇಳಿದಾಗ ನಾನು ಒಪ್ಕೊಂಡಿರಲಿಲ್ಲ. ಆದರೆ ಇದೇ ಸರಿಯಾದ ಸಮಯ ನಾವು 3 ಜನ ಕೈ ಜೋಡಿಸೋದಕ್ಕೆ. ಹಾಗೆ ಈ ಹಿಂದೆ ನೀವು ಭರವಸೆ ಕೊಟ್ಟಂಗೆ ನಡ್ಕೊಂಡ್ರೆ ಖಂಡಿತ ನಡ್ಕೋತೀನಿ. ಮಾತಲ್ಲಿ ಹೇಳೋದಕ್ಕಿಂತ ಸ್ವಲ್ಪ ನಿಜ ಮಾಡಿ ತೋರಿಸಿ. ಅರ್ಥ ಆಯ್ತು ತೇಜು. ಇನ್ಮೇಲೆ ಆದಿ ನಿಮ್ಮ ಕಡೆ. ಸರಿ ಆದಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಕಾವೇರಿ ಮದ್ವೆ ಹಿಂದಿನ ಕತೆ ಏನು? ಅವಳು ಯಾಕೆ ನಮ್ಮ ಮಾವನ್ ಮದ್ವೆ ಆದ್ಲು? ಅವಳನ್ನ ಯಾರು ಮೊದಲನೇ ಸಲ ಮದುವೆ ಆಗ್ತಾರೋ ಅವರು ಸಾಯ್ತಾರೆ. ಆ ದೋಷ ಅವಳ ಜಾತಕದಲ್ಲೇ ಇದೆ. ಆ ಸತ್ಯನ ಮುಚ್ಚಿಟ್ಟು ಎದುಗೆ ಮದುವೆ ಮಾಡಿಸ್ಬೇಕು ಅಂತ ಹೊರಟಾಗ ಹಸೆಮಣೆ ಮೇಲಿದ್ದಾಗ ವಿಷಯ ಗೊತ್ತಾಗಿ ಎದು ಮದುವೆನ ನಿಲ್ಲಿಸ್ಬಿಟ್ಟು ಹೊರಟೋದ. ಆಗ ದುಃಖದಿಂದ ಕಾವೇರಿ ಅಲ್ಲಿಂದ ಹೋದವಳು ರಾಮ್ ಸರ್ನ ಮದುವೆಯಾಗಿ ಬಂದ್ಲು. ನನಗಿಷ್ಟೇ ಗೊತ್ತಿರೋದು. ಆದರೆ ಅವರಿಬ್ರು ಹೇಗೆ ಮದುವೆ ಆದ್ರು ಅಂತ ಗೊತ್ತಿಲ್ಲ. ನಾನು ತಿಳ್ಕೊಂಡು ಹೇಳ್ತೀನಿ. ಓಕೆ. ಕಾವೇರಿ ಎದುವಿಂದ ಪ್ರೆಗ್ನೆಂಟ್ ಆಗಿದ್ದ ವಿಚಾರ ಹೇಳಲ್ಲ ಬೇಡವಾ? ಬೇಡ. ಎಲ್ಲ ಇವಾಗಲೇ ಹೇಳ್ಬಿಟ್ರೆ ನನ್ನ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ಕೊಂಡು ಬಿಸಾಕ್ಬಿಡ್ತಾರೆ. ಇವ್ರನ್ನ ATM ಕಾರ್ಡ್ ಥರ ಯೂಸ್ ಮಾಡ್ಕೊಳೋದಕ್ಕೆ ಆ ವಿಚಾರನೆ ನನಗೆ ಅಸ್ತ್ರ. ಸರಿ ಆದಿ, ಏನೇ ವಿಷಯ ಗೊತ್ತಾದ್ರೂ ನನಗೆ ತಿಳಿಸು. ಓಕೆ ಮೇಡಮ್. ಸರಿ. ಏನ್ರಿ ತೇಜು ಇದು? ನಾವು ಅನ್ಕೊಂಡಿದ್ದೆ ಒಂದು, ಇಲ್ಲಿ ಆಗ್ತಿರೋದೇ ಇನ್ನೊಂದು. ಮಾವನ್ ಮದ್ವೆ ವಿಚಾರದಲ್ಲಿ, ನಿಮ್ ಬಾವ ಅರೆಸ್ಟ್ ಆಗಿರೋ ವಿಚಾರದಲ್ಲಿ ಇನ್ನೂ ಏನೋ ರಹಸ್ಯ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಪ್ರಬಲ ಏನ್ ಹೇಳಕ್ ಹೊರಟಿದ್ದಾನೆ? ಹಾಗಾದ್ರೆ ಆಕ್ಸಿಡೆಂಟ್ ಮಾಡಿಸಿದ್ದು ಅವನಲ್ವಾ? ಮತ್ತೆ ಏನಾದ್ರೂ ಹೊಸ ನಾಟಕ ಶುರು ಮಾಡಿದಾನ? ಹೇಗ್ ನಂಬ್ಲಿ ಇವನನ್ನ? ಮೊದ್ಲು ಏನ್ ಹೇಳ್ದ? ಕೃಷ್ಣ ಮನಸ್ಸು ಮಾಡಿದ್ರೆ ಪಗಡೆ ಆಟನ ತಡಿಬೋದಾಗಿತ್ತು, ದ್ರೌಪದಿ ವಸ್ತ್ರಾಪಹರಣನೂ ತಡಿಬೋದಾಗಿತ್ತು, ಕುರುಕ್ಷೇತ್ರ ಯುದ್ಧನೂ ತಡಿಬೋದಾಗಿತ್ತು. ಆದರೂ ತಡಿತಿರ್ಲಿಲ್ಲ. ಪ್ರಪಂಚಕ್ಕೆ ಭಗವದ್ಗೀತೆ ಮೂಲಕ ಕರ್ಮದ ಪಾಠನೂ ಹೇಳ್ದ. ಆದರೆ ಕೊನೆಗೆ ಎಲ್ಲದಕ್ಕೂ ಅವನೇ ಕಾರಣ ಅಂತ ಗಾಂಧಾರಿ ಶಾಪ ಹಾಕಿದ್ಲು. ಇಲ್ಲೂ ಅಷ್ಟೇ ಹಾಗೆ ನಡೆದಿದ್ದು. ನಾನು ನನ್ನ ಪಾಲಿನ ಕರ್ಮ ಮಾಡಿದೆ. ಅದರ ಅಪವಾದ ಶಾಪ ನೀನು ನನ್ನ ಮೇಲೆ ಹಾಕಿದ್ಯಾ. ಅಂದ್ರೆ ಇದರ ಅರ್ಥ ಪ್ರಬಲಂಗೆ ಎಲ್ಲ ಗೊತ್ತಿತ್ತು, ಯಾವುದನ್ನು ತಡೆಯಕ್ಕಾಗ್ಲಿಲ್ಲ ಅಂತ ಹೇಳದ್ನಾ? ಕೃಷ್ಣ ವಿಧಿ ಹೇಗಿತ್ತೋ ಹಾಗೆ ನಡೆದು ತನ್ನ ಪಾಲಿನ ಕರ್ಮನ ಹೇಗೆ ನಿಭಾಯಿಸಿದ್ನೋ ಹಾಗೆ ತಾನು ತನ್ನ ಕೆಲಸಗಳನ್ನ ಮಾಡ್ತಾ ಇದ್ದೆ ಅಂತ ಪ್ರಬಲ ಹೇಳ್ದ. ಇಬ್ಬರು ಬಲಿಷ್ಠ ರಾಜರ ನಡುವೆ ಯುದ್ಧ ಆಗತ್ತೆ. ಅವ್ರಿಗೋಸ್ಕರ ತುಂಬ ಜನ ಸೈನಿಕರು ಒಡೆದಾಡ್ತಾರೆ, ಸಾಯ್ತಾರೆ. ಕೊನೆಯಲ್ಲಿ ಇಬ್ಬರಲ್ಲಿ ಒಬ್ಬ ರಾಜ ಗೆಲ್ತಾರೆ, ಒಬ್ಬರು ಸೋಲ್ತಾರೆ. ಇದ್ರ ಮಧ್ಯದಲ್ಲಿ ಸೈನಿಕರು ಪಾಪ ಅವ್ರೇನು ತಪ್ಪು ಮಾಡಿದ್ರು? ಎರಡು ರಾಜರ ನಡುವಿನ ಯುದ್ಧದಲ್ಲಿ ಸೈನಿಕರು ಏನ್ ಮಾಡಿದ್ರು? ಇಲ್ಲಿ ನಾನು ರಾಜ ಅಲ್ಲ ಯೋಧ ಅಂತ ಹೇಳ್ದ.
ಇದರ ಅರ್ಥ ಏನು? ಕಾವೇರಿ, ಏನು ಯೋಚನೆ ಮಾಡ್ತಿದ್ಯಾ? ನಮ್ಮಪ್ಪನ ಆಕ್ಸಿಡೆಂಟ್ ವಿಚಾರನ ತಿಳ್ಕೊಳ್ಳೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಸರ್. ಆದ್ರೆ ಅಲ್ಲಿ ಪ್ರಬಲ ಅವರು ಬೇರೆ ಕತೆನೇ ಹೇಳಿದ್ರು. ಏನು ಹೇಳಿದ್ರು? ಅವ್ರು ಆಡಿದ ಒಂದು ಮಾತು ನನಗೆ ಅರ್ಥ ಆಗ್ಲಿಲ್ಲ ಸರ್. ಇಬ್ರು ರಾಜರ ನಡುವೆ ಜಗಳ ಅಂತ ಅಂದ್ರೆ ಒಬ್ಬ ರಾಜ ನೀವು ಅಂತ ಅನ್ಕೊಂಡ್ರು, ಇನ್ನೊಬ್ಬ ರಾಜ ಯಾರು ಸರ್? ಮೇ ಬಿ ಪ್ರಬಲ ರಘುಪತಿ ಬಗ್ಗೆ ಹೇಳಿರ್ಬೇಕು. ಅವನೊಬ್ಬನೇ ನನಗೆ ಆಪೋಸಿಟ್ ಆಗಿದ್ದಿದ್ದು. ಓಕೆ, ನೀವ್ ಹೇಳೋ ಹಾಗೆ ಇನ್ನೊಬ್ಬ ರಾಜ ರಘುಪತಿ ಅಂತ ಅನ್ಕೊಂಡ್ರು ಅವ್ರ ಯಾಕಪ್ಪನ ಆಕ್ಸಿಡೆಂಟ್ ಮಾಡಿಸ್ತಾರೆ? ಹೌದು, ನೀನು ಹೇಳೋದು ಕರೆಕ್ಟೇ ಕಾವೇರಿ. ರಘುಪತಿಗೆ ರಾಜೇಶ್ ಮೇಲೆ ಬೇಸರ ಅಥವಾ ಕೋಪ ಆಗಲೇ ಇರಲಿಲ್ಲ. ಅವನು ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ನಮ್ ಎದುರುಗಡೆ ಕಾಣಿಸ್ಕೊಳ್ದೆ ಮುಖವಾಡ ಹಾಕೊಂಡು ನಮ್ಮಪ್ಪನ ವಿರುದ್ಧ ದ್ವೇಷ ತೀರಿಸ್ಕೊಂಡಿದ್ದ ವ್ಯಕ್ತಿನೇ ಇದಕ್ಕೆಲ್ಲ ಕಾರಣ. ಆ ವ್ಯಕ್ತಿ ಯಾರಿರ್ಬೋದು? ನೀನು ಹೇಳೋ ಪ್ರಕಾರ ನಮ್ಮ ಶೇರ್ ಹೋಲ್ಡರ್ಸ್, ಬಿಸ್ನೆಸ್ ಪಾರ್ಟ್ನರ್ಸ್ ಯಾರು ಬೇಕಾದರೂ ಆಗಿರ್ಬೋದು ಅಲ್ವಾ? ಹೌದು, ಅವರಲ್ಲಿ ಯಾರೋ ಒಬ್ರು ಮುಖವಾಡ ಹಾಕೊಂಡು ಈ ಕೆಲಸ ಮಾಡಿದ್ದಾರೆ. ಆದ್ರೆ ಅವ್ರನ್ನ ಹೇಗ್ ಕಂಡಿಡಿಯೋದು ಸರ್? ಕಾವೇರಿ, ನನ್ನ ಬೀಗರು ಸುರೇಂದ್ರನಾಥ್ ಏನಾದರೂ ಮಾಡಿಸಿರ್ಬೋದಾ? ಇಲ್ಲ ಸರ್, ಅಪ್ಪನಿಂದ ಅವ್ರಿಗೆ ಯಾವ ಸಮಸ್ಯೆನೂ ಇರ್ಲಿಲ್ಲ. ಅದು ಅಲ್ಲದೆ ಮಗಳನ್ನ ಕೊಟ್ಟು ಈ ಮನೆಗೆ ಮದ್ವೆ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಆದ್ರೆ ಮಗಳ ಜೀವನ ಹಾಳಾಗತ್ತೆ ಅನ್ನೋ ಭಯ ಅವ್ರಿಗೂ ಇರತ್ತೆ. ಹಾಗಾಗಿ ಅವ್ರ ಈ ಕೆಲಸ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಯಾರಿರ್ಬೋದು?